ಖಾಸಗಿ ಬಸ್ನಲ್ಲಿ ಸಿಕ್ಕಂತಹ ಸುಮಾರು 4 ಲಕ್ಷ ರೂಪಾಯಿ ಮೌಲ್ಯದ ಚಿನ್ನದ ಸರವನ್ನ ನಿರ್ವಾಹಕ ವಾರಸುದಾರರಿಗೆ ಹಿಂದಿರುಗಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದಾರೆ. ಹೋಳಿ ಹಬ್ಬದ ಪ್ರಯುಕ್ತ ಕುಂದಾಪುರದ ನಿವಾಸಿ ನಿಟ್ಟೆಯ ಖಾಸಗಿ ಕಾಲೇಜಿನ ವಿದ್ಯಾರ್ಥಿನಿ ಬೆಲೆ ಬಾಳುವಂತಹ ಚಿನ್ನದ ಸರವನ್ನ ಧರಿಸಿಕೊಂಡು ಸೋಮವಾರ ಕಾಲೇಜಿಗೆ ಬಂದಿದ್ಲು. ಕಾರ್ಕಳದಿಂದ ನಿಟ್ಟೆ ಮಾರ್ಗವಾಗಿ ಮಂಗಳೂರಿಗೆ ಹೋಗುವಂತಹ ವಿಶಾಲ್ ಬಸ್ ಹತ್ತಿ ಪಡುಬಿದ್ರಿಯಲ್ಲಿ ಇಳಿದು ಇನ್ನೊಂದು ಬಸ್ ಹಿಡಿದು ಹೋಗಿದ್ಲು. ಮನೆಗೆ ಹೋದಾಗ ಅವಳ ಕತ್ತಿನಲ್ಲಿದ್ದ ಚಿನ್ನದ ಸರ ಎಲ್ಲೋ ಬಿದ್ದಿರೋದು ಗಮನಕ್ಕೆ ಬಂದಿತ್ತು. ಇತ್ತ ವಿಶಾಲ್ ಬಸ್ ಕಂಡಕ್ಟರ್ ಪಡುಮಾರ್ಡರ್ನಿನ ಕೋಡಿಗುಂಡಾವು ರಾಜೇಶ್ ಹೆಗ್ಡೆ ಅವರು ಬಸ್ಸಿನೊಳಗೆ ಬಿದ್ದಿದ್ದ ಚಿನ್ನದ ಸರವನ್ನ ತೆಗೆದಿಟ್ಟುಕೊಂಡು ಈ ಬಗ್ಗೆ ವಾಟ್ಸ್ಆಪ್ನಲ್ಲಿ ಮಾಹಿತಿಯನ್ನ ಹಂಚಿಕೊಂಡಿದ್ರು. ವಿದ್ಯಾರ್ಥಿನಿಯ ಸಂಬಂಧಿಕೆಯಾಗಿರುವಂತಹ ಬಸ್ಸಿನ ಟಿಕೆಟ್ ಪರಿವೀಕ್ಷಕರೊಬ್ಬರ ಮೂಲಕ ವಾರಸುದಾರರಿಗೆ ತಿಳಿಸಿ ಖಚಿತಪಡಿಸಿಕೊಂಡ ನಂತರ ಚಿನ್ನವನ್ನ ಪಡೆದಿದ್ದಾರೆ. ಅವರಿಗೆ ಹಿಂದಿರುಗಿಸಲಾಗಿದೆ. ಬಸ್ ಕಂಡಕ್ಟರ್ನ ಪ್ರಾಮಾಣಿಕತೆಗೆ ಸಾರ್ವಜನಿಕರಿಂದ ಪ್ರಶಂಸೆಯಾಗಿದೆ. ಕೆಲವು ವರ್ಷಗಳ ಹಿಂದೆ ಇದೇ ಕಂಡಕ್ಟರ್ ತನ್ನಲ್ಲಿ ದೊರೆತ ಚಿನ್ನದ ಸರವನ್ನ ಕೂಡ ವಾರಸುದಾರರಿಗೆ ಹಿಂದಿರುಗಿಸಿದ್ರು.